ನಮಸ್ತೆ ಎಲ್ಲರಿಗೂ. ಇದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ನಾನು ಹಿಂದಿನ ವೀಡಿಯೋದಲ್ಲಿ ಟಿಫನ್ ಮತ್ತು ನೈವೇದ್ಯದ್ದು ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ. ವೀಡಿಯೋ ಲೆಂತಿ ಆಗಿರೋದ್ರಿಂದ ಇದನ್ನು 2 ಡಿವೈಡ್ ಆಗಿ ಮಾಡಿದ್ದೀನಿ. ಫಸ್ಟ್ ವೀಡಿಯೋದಲ್ಲಿ ಟಿಫನ್ ಮತ್ತು ನೈವೇದ್ಯದ ವೀಡಿಯೋ ಆಗಿರುತ್ತೆ. ಇದು ಸೆಕೆಂಡ್ ವೀಡಿಯೋ ದೇವರ ಪೂಜೆದು ಆಗಿರುತ್ತೆ. ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನಗೆ ಡೈಲಿ ದೇವರ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದೇವ್ರ ಪೂಜೆ ಮಾತ್ರ ಕಸನೆಲ್ಲ ಮಾಡ್ಕೊಂಡು ದೇವ್ರ ಪೂಜೆ ಮಾತ್ರ ಮಾಡಿರ್ತೀನಿ. ಹಾಗಾಗಿ ನಾನು ಪ್ರತಿ ಸಂಡೇ ದೇವ್ರ ಮನೇನ ತುಂಬ ಡೀಪ್ ಕ್ಲೀನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂದರೆ ವಾರಕ್ಕೆ ಒಂದು ಸರ್ತಿ ನನಗೆ ಫ್ರೀ ಇರೋದ್ರಿಂದ ಪ್ರತಿ ಭಾನುವಾರ ನಾನು ದೇವ್ರ ಮನೆಯನ್ನು ಆದಷ್ಟು ಡೀಪ್ ಕ್ಲೀನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಇನ್ನು ಎಕ್ಸ್ಟ್ರಾ ಡೀಪ್ ಕ್ಲೀನಿಂಗ್ ಆಗಿತ್ತು. ಸೊ ಹಾಗಾಗಿ ನಾನೇ ಇವತ್ತು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ದೇವ್ರ ಮನೆಯನ್ನು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ದೆ. ಕಸ ಗುಡಿಸಿನೆಲ್ಲ ಒರೆಸಿ ದೇವರಿರ್ತಕ್ಕಂಥ ವಿಗ್ರಹಗಳನ್ನು ಒಂದೊಂದಾಗಿ ತೆಗೆದುಬಿಟ್ಟು ಕ್ಲೀನಾಗಿ ಒರೆಸಿ ಕ್ಲೀನ್ ಮಾಡಿ ಜೋಡಿಸ್ತಾ ಇದ್ದೆ. ಇವತ್ತು ಕಳಸದ ನೀರನ್ನು ಕೂಡ ಬದಲಾಯಿಸಬೇಕಾಗಿತ್ತು, ಎಲೆನ ಕೂಡ ಬದಲಾಯಿಸಬೇಕಾಗಿತ್ತು. ನಾನು ಮೊದಲೇ ಹೇಳಿದಾಗೆ ವರ್ಕಿಂಗ್ ಆಗಿರೋದ್ರಿಂದ ನಾನು ಸಂಡೇನೇ ಕಳಸನ ಚೇಂಜ್ ಮಾಡೋದು. ನಡುವೆ ವಾರದಲ್ಲಿ ನನಗೆ ಚೇಂಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹುಣ್ಣಿಮೆ, ಅಮಾವಾಸ್ಯೆ ಹೀಗೇನಾದರೂ ಇದ್ದರೆ ಮಾತ್ರ ನಾನು ಚೇಂಜ್ ಮಾಡ್ತೀನಿ. ಇಲ್ಲ ಅಂದರೆ ಆದಷ್ಟು ನಾನು ಸಂಡೇನೇ ಕಳಸನ ಚೇಂಜ್ ಮಾಡುತ್ತೀನಿ. ಏನಕ್ಕೆ ಅಂದರೆ ಆರಾಮಾಗಿ ನಿಧಾನವಾಗಿ ಸಂತೃಪ್ತಿಯಿಂದ ನಾವು ಪೂಜೆನ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ. ದಿನ ನಾನು 8:30ಗೆ ಹೋಗಬೇಕಾಗಿರೋದ್ರಿಂದ ನನಗೆ ಅಷ್ಟರಲ್ಲೇ ಎದ್ದುಬಿಟ್ಟು ಅಡುಗೆ ತಿಂಡಿ ಪೂಜೆ ಕೂಡ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಕಳಸ ಎಲ್ಲ ಚೇಂಜ್ ಮಾಡೋಕ್ಕೆ ವಾರದ ದಿನಗಳಲ್ಲಿ. ಹಾಗಾಗಿ ನಾನು ಫ್ರೀ ಇದ್ದಾಗ ಸಂಡೇನೇ ಅದನ್ನು ಮುಗಿಸ್ಕೊಂಡು ಬಿಡ್ತೀನಿ. ಶಿವ ಪಾರ್ವತಿ ವಿವಾಹ ಈ ದಿನವನ್ನು ನಾವು ಶಿವರಾತ್ರಿಯನ್ನಾಗಿ ಆಚರಣೆ ಮಾಡ್ತೀವಿ. ಶಿವ ಮತ್ತು ಪಾರ್ವತಿ ಇಬ್ಬರು ಕೂಡ ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯಲ್ಲಿರುವ ತ್ರಿಯೋಗಿ ನಾರಾಯಣ ಎಂಬ ಹಳ್ಳಿಯಲ್ಲಿ ಮದುವೆ ಆಗ್ತಾರೆ. ಪಾರ್ವತಿ ತನ್ನ ತುಂಬ ಕಠಿಣ ತಪಸ್ಸಿನಿಂದ ಶಿವನನ್ನು ಒಲಿಸಿಕೊಂಡು ಅವರನ್ನ ಮದುವೆ ಆಗುತ್ತಾರೆ. ಆದರೆ ಶಿವ ವೈರಾಗಿ ಆದ್ದರಿಂದ ಮದುವೆಗೆ ಅಷ್ಟು ಸುಲಭವಾಗಿ ಒಪ್ಪಿಗೆ ನೀಡುವುದಿಲ್ಲ. ಆದರೂ ಕೂಡ ಪಾರ್ವತಿ ದೇವಿ ತನ್ನ ಕಠಿಣ ತಪಸ್ಸಿನ ಮೂಲಕ ಶಿವನನ್ನು ಒಲಿಸಿಕೊಳ್ಳುತ್ತಾರೆ. ನೀನು ಬೇರೆಯವರನ್ನು ಮದುವೆ ಆಗು ಅಂತ ಹೇಳಿದರೂ ಸಹ ಪಾರ್ವತಿ ನಾನು ನಿಮ್ಮನ್ನು ಮನಸಾರೆ ಪತಿಯೆಂದು ಒಪ್ಪಿಕೊಂಡಿದ್ದರಿಂದ ನಾನು ಇನ್ನೊಬ್ಬರನ್ನು ಮದುವೆ ಆಗಲು ಸಾಧ್ಯವಿಲ್ಲ. ಎಂದೇ ಇದ್ದರೂ ನೀವೇ ನನ್ನ ಪತಿ ಅಂತ ಹೇಳಿಬಿಟ್ಟು ಪಾರ್ವತಿ ಪಟ್ಟು ಹಿಡಿದು ಕೂತಿರ್ತಾರೆ. ನಾನು ಮದುವೆ ಆದರೆ ನಿಮ್ಮನ್ನೇ ಮದುವೆ ಆಗುವುದೇ ಹೊರತು ಇನ್ಯಾರನ್ನೂ ಆಗಲಾರೆ ಅಂತ ಹೇಳಿಬಿಟ್ಟು ಪಾರ್ವತಿ ದೇವಿ ಶಿವನನ್ನು ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಎಲ್ಲ ದೇವತೆಗಳು ಕೂಡ ಶಿವ ಪಾರ್ವತಿಯ ಮದುವೆಗಾಗಿ ಕಾಯ್ತಾ ಇರ್ತಾರೆ. ಭಗವಾನ್ ವಿಷ್ಣು ಪಾರ್ವತಿಯ ಸಹೋದರನಾಗಿ ಕನ್ಯಾದಾನ ಮಾಡ್ತಾರೆ. ಇವರಿಬ್ಬರ ಸುಂದರ ಕಲ್ಯಾಣದ ದಿನವನ್ನು ನಾವು ಇಂದು ಎಲ್ಲರೂ ಶಿವರಾತ್ರಿ ಅಂತ ಹೇಳಿಬಿಟ್ಟು ನಾವು ಇದನ್ನು ಆಚರಣೆ ಮಾಡ್ತೀವಿ. ಜೊತೆಗೆ ಇವರಿಬ್ಬರೂ ಕೂಡ ಪ್ರೀತಿ, ಸಹನೆ, ಗೌರವ, ಆತ್ಮೀಯತೆ ಹೀಗೆ ದೇಹ ಎರಡು ಆತ್ಮ ಒಂದು ಎನ್ನುವ ರೀತಿ ತಮ್ಮ ಜೀವನವನ್ನು ಅವರು ಸಾಗಿಸುತ್ತಾರೆ. ಇದೇ ಇಂದಿನ ಪೀಳಿಗೆಯಲ್ಲಿರ್ತಕ್ಕಂತಹ ನಾವು ಅದನ್ನು ತಿಳಿದು ನಡೆಯಬೇಕು. ಪ್ರೀತಿ ಎಂದರೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗುವುದಲ್ಲ. ಪ್ರೀತಿ ಎಷ್ಟೇ ಕಾಲ ಕಳೆದರೂ ಮೊದಲ ಇದ್ದಂತೆಯೇ ಪ್ರೀತಿ, ಗೌರವ, ವಿಶ್ವಾಸ ಹಾಗೂ ನಂಬಿಕೆಯಿಂದ ಜೀವನ ಸಾಗಬೇಕು. ಈಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆಲ್ಲ ಕ್ಲೀನ್ ಮಾಡಿಕೊಂಡೆ. ದೇವ್ರನ್ನ ಡೀಪ್ ಕ್ಲೀನ್ ಆಯಿತು, ಕಳಸ ಕೂಡ ಚೇಂಜ್ ಮಾಡಿಕೊಂಡೆ. ಸೊ ಹಾಗಾಗಿ ದೇವ್ರ ಮನೆ ಬಾಗಿಲಿಗೂ ಕೂಡ ನಾನಿವಾಗ ಅರಿಶಿಣದ ನೀರಲ್ಲಿ ಕಲಿಸ್ಬಿಟ್ಟು ಅರಿಶಿಣದಿಂದ ಬಾಗಿಲನ್ನು ನಾನು ಒರೆಸ್ಕೊತಾ ಇದ್ದೀನಿ. ಬಾಗಿಲು ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಪ್ರತಿದಿನ ಪೂಜೆ ಮಾಡಿದ್ರು ಕೂಡ ನಾವು ರಜದಲ್ಲಿದ್ದಾಗ ಮಾಡ್ತಕ್ಕಂಥ ಸಮಾಧಾನವಾಗಿ ಪೂಜೆ ಇರುತ್ತಲ್ಲ, ಮನಸ್ಸಿಗೆ ಒಂಥರ ನೆಮ್ಮದಿ ಕೊಡುತ್ತೆ. ದಿನದಲ್ಲಿ ನಾವು ಅರ್ಜೆಂಟಾಗಿ ಟೈಮ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಪೂಜೆ ಮಾಡಿರ್ತೀವಿ. ಆದರೆ ರಜಾ ಇದ್ದರೂ ಕೂಡ ಸಮಾಧಾನವಾಗಿ 1 ಗಂಟೆ ಹೆಚ್ಚು ಕಡಿಮೆ ಆದರೂ ಕೂಡ ನಾವು ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ. ನನಗೆ ಪೂಜೆ ಮಾಡಲಿಕ್ಕೆ ತುಂಬ ಇಷ್ಟ. ನಾನು ಪೂಜೆ ಮಾಡೋಕ್ಕೆ ತುಂಬ ಟೈಮ್ ತಗೋತೀನಿ. ಹಾಗಾಗಿ ನಾನು ಆದಷ್ಟು ರಜೆ ದಿನಗಳಲ್ಲಿ ನನ್ನ ದೇವರ ಮನೆ ಪೂಜೆ ಏನೇ ಇದ್ದರೂ ನಾನು ಆದಷ್ಟು ರಜೆ ದಿನಗಳಲ್ಲಿ ನಾನು ಅದನ್ನು
ಮಾಡ್ಕೋತೀನಿ. ಸೊ ಒಳಗಡೆ ದೇವ್ರ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈಗ ಹೊರಗಡೆ ಹೊಸ್ಲನ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ನಾನು ಕ್ಲೀನ್ ಮಾಡಿಕೊಂಡೆ. 2 ಒಟ್ಟಿಗೆ ಮಾಡಿಕೊಂಡೆ ಇವತ್ತು. ಯಾಕಂದರೆ 2 ಬಾಗಿಲಿಗೂ ಅರ್ಶಿನ ನೀರು ಹಾಕಬೇಕಿತ್ತು. ಸೊ ಹಾಗಾಗ್ಬಿಟ್ಟು 2 ಒಟ್ಟಿಗೆ ಮುಗಿಸ್ಕೊತಾ ಇದ್ದೀನಿ. ಸೊ ಅಷ್ಟು ನನ್ನ ಮಗಳು ಕೂಡ ಎದ್ಬಿಟ್ಟು ನಾನು ಟಿ ವಿ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಟಿ ವಿಲಿ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಳು. ಮನೆಯಲ್ಲಿ ಕೂಡ ಅವಳು ತುಂಬ ಇಷ್ಟಪಡ್ತಾಳೆ ಡ್ಯಾನ್ಸ್ ಮಾಡಲಿಕ್ಕೆ. ಸೊ ಅವಳು ಇಲ್ಲಿ ನೋಡ್ತಾ ಅಲ್ಲಿ ನೋಡ್ತಾ ಅವಳು ಎಂಜಾಯ್ ಮಾಡ್ತಾಯಿದ್ಳು. ಅಷ್ಟರಲ್ಲಿ ನಾನು ಕೂಡ ದೇವರ ಬಾಗಿಲು ಹಾಗೂ ಮನೆ ಮುಂದಿನ ಹೊಸ್ತಿಲನ್ನು ಎರಡನ್ನೂ ನಾನು ಬೇಗ ಬೇಗ ಎಲ್ಲ ಅಲಂಕಾರ ಮಾಡಿಕೊಂಡೆ. ರಂಗೋಲಿ ಎಲ್ಲ ಹಾಕಿಬಿಟ್ಟು ಸೊ ನೆಕ್ಸ್ಟು ನಾನು ಸ್ವಚ್ಛವಾಗಿ ಮಾಡ್ಕೊಂಡ್ಬಿಟ್ಟು ದೇವ್ರ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಹೊರಟೆ ನಾನಿವಾಗ. ಇದೆಲ್ಲ ಮುಗಿಸ್ಕೊಂಡು ನಾವು ಆರಾಮಾಗಿ ದೇವ್ರ ಪೂಜೆ ಮಾಡಲಿಕ್ಕೆ ಕೂತ್ರೆ ಬೇಗ ಆಗ್ಬಿಡುತ್ತೆ. ಪೂಜೆ ಆಗೋದು 10 ನಿಮಿಷ, ಆದರೆ ಪೂಜೆಗೆ ನಾವು ಮಾಡ್ಕೋಬೇಕಾದಂಥ ತಯಾರಿ ತುಂಬ ಹೊತ್ತು ಹಿಡಿಯುತ್ತೆ. ಸೊ ಹಾಗಾಗಿ ಎಷ್ಟು ತಾಳ್ಮೆಯಿಂದ ಎಷ್ಟು ಸಮಾಧಾನವಾಗಿ ನಾವು ಪೂಜೆ ಮಾಡ್ತೀವೋ ಅಷ್ಟು ನಮಗೆ ಸಮಾಧಾನ. ಹಾಗಾಗಿ ನಾನು ನನ್ನ ಮಗಳು ಎದ್ದೇಳೋದ್ರೊಳಗೆ ನಾನು ಆದಷ್ಟು ಪ್ರಿಪ್ರೇಷನ್ ಎಲ್ಲ ನಾನು ಮಾಡ್ಕೊಂಡ್ಬಿಟ್ಟಿದ್ದೆ. ದೇವ್ರ ಮನೆಯದು ಅರ್ಧ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಟಿಫನ್ ಮಾಡಿಕೊಂಡು ನೈವೇದ್ಯ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಮೇನ್ ಪೂಜೆಗೆ ನಾನು ಬಂದು ಕೂರ್ತೀನಿ. ಅಷ್ಟರಲ್ಲಿ ನನ್ನ ಮಗಳಮ್ಮ ಹಸಿವಾಗ್ತಿದೆ ನನಗೆ ಏನಾದರೂ ತಿನ್ನೋಕೆ ಕೊಡು ಅಂತ ಹೇಳಿ ಬಂದಿದ್ಳು. ಅದೇ ತಾನೇ ಅವಳು ಎದ್ದಿದ್ಳು ಕೂಡ. ಸೊ ಹಾಗಾಗಿ ಫಸ್ಟ್ ಅವಳಿಗೆ ಆಯಿತು ಡ್ರೈ ಫ್ರೂಟ್ಸ್ ತೊಗೊಂಡು ಬಾರ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅವಳು ತೊಗೊಂಡು ಬಂದು ಕ್ಯಾಮ್ರಾಗೆ ಅವಳು ಕೂಡ ಸ್ಮೈಲ್ ಮಾಡಿ ಹಾಯ್ ಮಾಡಿ ಅವಳು ಕೂಡ ಖುಷಿ ಪಡ್ತಾಳೆ ಕ್ಯಾಮ್ರಾ ಅಂದರೆ. ತೊಗೊಂಬಂದ್ಲು. ಸೊ ಅವಳಿಗೆ ತಿನ್ನೋಕೆ ಕೊಟ್ಬಿಟ್ಟು ನಾನು ಅವಳ್ದಾಗೋ ಅಷ್ಟರಲ್ಲಿ ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಬಿಡೋಣ ಅಂಥೇಳಿ ಎಲ್ಲ ಅಲಂಕಾರ ಮಾಡಿಕೊಂಡೆ. ಬೆಳಗ್ಗೆ ಹೋದಾಗ ಹೂ ತರ್ಲಿಕ್ಕೆ ಹೋದಾಗ ಚೆನ್ನಾಗಿರೋ ಎಕ್ಕೆ ಎಲೆ ಹೂವು ಕೂಡ ಸಿಕ್ತು ನನಗೆ. ಸೊ ಫಸ್ಟ್ ಟೈಮ್ ನನಗೆ ಎಕ್ಕೆ ಹೂ ಕೂಡ ಸಿಕ್ತು. ಪೂಜೆಗೆ ಅಂತ ಹುಡುಕಬೇಕು ಅಂತ ಹುಡುಕಲಿಲ್ಲ, ಹೂವು ಎಲ್ಲ ತರಲಿಕ್ಕೆ ಅಂತ ಹೋದಾಗ ಎಕ್ಕೆ ಗಿಡ ಕಾಣ್ತು ನನಗೆ. ನೋಡಿದಾಗ ಚೆಂದ ಹೂ ಬಿಟ್ಟಿತ್ತು ಎಕ್ಕೆ ಗಿಡದಲ್ಲಿ. ಸೊ ಅದನ್ನು ಕೂಡ ತೊಗೊಂಡು ಬಂದೆ. ಶಿವನಿಗೆ ಬಿಲ್ಪತ್ರೆ ಎಕ್ಕೆ ಹೂವು ಇಷ್ಟ. ಅದರಲ್ಲಿ ನನಗಿವತ್ತು ಎಕ್ಕೆ ಹೂ ಕೂಡ ಸಿಕ್ತು. ತುಂಬ ಖುಷಿಯಾಯಿತು. ಇದು ಬೆಳಗಿನ ಸಿಂಪಲ್ ಪೂಜೆ. ಸೊ ಸಂಜೆ ಮತ್ತೆ ಪೂಜೆ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಹೆಸರುಬೇಳೆ ನೈವೇದ್ಯ ಮಾತ್ರ ಮಾಡಿದ್ದೀನಿ. ಸಂಜೆ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಸಂಜೆ ಫಲಹಾರ ಇರುತ್ತೆ ಹೇಗೂ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ನಾನು ಬೆಳಗ್ಗೆ ನೈವೇದ್ಯಕ್ಕೆ ಹೆಸರುಬೇಳೆ ಪಾಯಸ ಮಾಡಿಕೊಂಡೆ. ಸೊ ಇಷ್ಟೆಲ್ಲ ಆಗುವಷ್ಟೊತ್ತಿಗೆ ಟೈಮ್ ಆಲ್ಮೋಸ್ಟ್ 10-10:30 ಆಗ್ತಾ ಬಂದಿತ್ತು ನನ್ನ ಪೂಜೆ ಮುಗಿಯೋ ಅಷ್ಟರಲ್ಲಿ. ತುಂಬ ಖುಷಿಯಾಯಿತು ಕೂಡ. ಇವತ್ತಿನ ಶಿವರಾತ್ರಿ ಸ್ಪೆಷಲ್ ಇವತ್ತು ಶಿವ ಪಾರ್ವತಿ ಮದುವೆ ಆದ ದಿನ. ಹಾಗೆ ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ನಾನು ತಗೊಂಡಂತಹ ಮದುವೆ ನಿರ್ಧಾರ ಎರಡೂ ಆಗಿರುತ್ತೆ. ಸೊ ತುಂಬ ಖುಷಿ, ಡಬಲ್ ಧಮಾಕ ಅಂತಾರಲ್ವ, ದುಪ್ಪಟ್ಟು ಖುಷಿ ಅನ್ಬೋದು. ಸೊ ತುಂಬ ಖುಷಿ ಆಯಿತು. ಪೂಜೆ ಸಮಾಧಾನವಾಗಿ ಆಯಿತು. ಹೇಗೂ ತಿಂಡಿನೂ ಕೂಡ ಆಗೋದ್ರಿಂದ ಅಷ್ಟು ಟೆನ್ಷನ್ ಹರಿಬರಿ ಇರಲಿಲ್ಲ ನನಗೆ. ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ನನ್ನ ಮಗಳು ಮತ್ತೆ ಬಂದಳು. ಅಮ್ಮ ಹಸಿವಾಗ್ತಿದೆ ಅಂತೇಳಿ ಸರಿ ಆಯಿತು ಪೂಜೆ ಆಯಿತು ನನಗೆ ಅಂತ ಹೇಳಿಬಿಟ್ಟು ಅವಳಿಗೂ ಕೂಡ ತಿಂಡಿ ಹಾಕ್ಕೊಟ್ಬಿಟ್ಟು ಬಂದೆ. ದೇವ್ರಿಗೆ ನೈವೇದ್ಯ ಮಾಡಿ ಈ ವರ್ಷದ ಈ ದಿನ ಇನ್ನೂ ದಿನಗಳೆಲ್ಲ ನೆಮ್ಮದಿಯಾಗಿ ಸುಖ ಶಾಂತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಸರ್ವೇ ಜನ ಸುಖಿನೋ ಭವಂತು ಅಂತ